ನಮಗೇನೋ ಒಂಥರ ಬಡವ್ರನ್ನ ಕಂಡ್ರೆ ಒಂದು ಅನುಕಂಪ. ಹುಡುಕ ಗಂಡಂದರು ಇಲ್ಲ ವಿಧವೆಯರು ಇಲ್ಲ ಡೌನ್ ಟ್ರಾಡನ್ ಲೇಡೀಸ್ಗೆ ನಾವು ಒಬ್ಬೊಬ್ಬರೇ ಬರೋಕ್ಕೆ ಶುರು ಮಾಡಿದರು. ಅವ್ರಿಗೇನೂ ಇರಲ್ಲ, ಪಾಪ ಹಳ್ಳಿಯಿಂದ ಬಂದವರು. ಸೊ ಅವರಿಗೆ ಒಂದು ನೆಲೆ ಮಾಡಬೇಕು ಅಂತ ನಾವು ಶುರು ಮಾಡಿದ್ವಿ. ಇವಾಗ PF ESI ಎಲ್ಲ ಶುರು ಮಾಡಿದ್ವಿ. ವಿದ್ಯಾಭ್ಯಾಸ ಅದನ್ನು ನನ್ನ ಸ್ವಂತ ಖರ್ಚಿಂದ ಅವನ್ನ ಸ್ಕೂಲಿಗೆ ಕಳಿಸಿ ಅವಕ್ಕೆ ವಿದ್ಯಾಭ್ಯಾಸ SSLC ಆಗೋವರೆಗೂ ನಾನು ಅವ್ರು ನೋಡ್ಕೋತೀನಿ ಅಂತ ಅವ್ರಿಗೊಂದು ನೆಲೆ ಮಾಡಿಕೊಟ್ಟು ಈ ಥರ ಮಾಡಿದ್ವಿ. ಎಲ್ಲ ಹಂಗಿದ್ರಿ ದಾನಿಗ್ಲೇ ನಮಸ್ಕಾರ. ಇವತ್ತೊಂದು ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ಮಾತಾಡಬಾರ್ದು, ಅವರನ್ನು ಮಾತಾಡಿಸ್ಬೇಕು. ಯಾಕಂದರೆ ಇದು ಬರೀ ಒಂದು ಫುಡ್ ಬ್ಲಾಗ್ ಅಂತ ಹೇಳೋಕ್ಕಾಗಲ್ಲ ನನಗೆ. ಯಾಕಂದರೆ ಅಲ್ಲೊಳ್ಳೆ ಮಧ್ಯಾಹ್ನದ ಊಟ ಅಂತೂ ಭರ್ಜರಿಯಾಗಿ ಸಿಗುತ್ತೆ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಅನ್ನ, ಸಾಂಬಾರು, ಮೊಸರನ್ನ, ಬಿಸಿಬೇಳೆಭಾತ್, ಹೀಗೆ ಸಾಕಷ್ಟಿದೆ. ಸ್ವೀಟ್ ಕೂಡ ಇದೆ, ಹೋಳಿಗೆ ಕೂಡ ಇದೆ. ಇದ್ರ ಜೊತೆಗೆ ಅವರ ಕಾನ್ಸೆಪ್ಟ್ ಏನು ಗೊತ್ತಾ, ಸಾಕಷ್ಟು ಮಹಿಳೆಯರಿಗೆ ಆಶ್ರಯ ನೀಡ್ತಾ ಇದ್ದಾರೆ, ಕಷ್ಟದಲ್ಲಿರೋರಿಗೆ ಆಶ್ರಯ ನೀಡ್ತಿದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರ ಸಾಧನೆ ಸಾಕಷ್ಟಿದೆ. ನಿರ್ಮಲಾ ಸೀತಾರಾಮನಿಂದ ಅವಾರ್ಡ್ ಕೂಡ ಅವರಿಗೆ ಸಿಕ್ಕಿದೆ. ಅಂಥವ್ರನ್ನು ಹುಡ್ಕೊಂಡು ಅವರ ಸಾಧನೆ ಬಗ್ಗೆ ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ಅದೇ ರೀತಿ ಫುಡ್ಡು ತಿನ್ನೋಣ ಅಂತ ಬಂದಿದ್ದೀನಿ. ಬನ್ನಿ, ನಾನಿವತ್ತು ಹೋಗ್ತಾ ಇರೋದು UK ಫುಡ್ಸ್ ಅಂತ. ನನ್ನ ಸಬ್ಸ್ಕ್ರೈಬರ್ ಧನಿಕ್ಲೊಬ್ರು ಹೇಳಿದ್ರು, ಸರ್ UK ಫುಡ್ಗೆ ಹೋಗಿ ತುಂಬ ಚೆನ್ನಾಗಿದೆ, ನಾನು ಅದನ್ನು ರೆಫರ್ ಮಾಡ್ತಿದ್ದೀನಿ, ನಮ್ಮ ಜನರಿಗೆಲ್ಲ ಇದನ್ನು ತೋರಿಸ್ಬೇಕು ಅಂತ. ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ಮೇಲೆ ನಾನು ತಡನೇ ಮಾಡಿದೆ, ಹೊರಟೇ ಬಿಟ್ಟೆ. ನಾನು ನಳಿನ್ ಸುರೇಶ್ ಕಲ್ಗಟ್ಟಿ ಅಂತ. ನಾವು ಉತ್ತರ ಕರ್ನಾಟಕ ಕಡೆಯವರು, ಧಾರವಾಡ ಕಡೆಯವರು. ನಮ್ಮ ಯಜಮಾನರು ಸುರೇಶ್ ಕಲ್ಗಟ್ಟಿ ಅಂತ. ಅವರು ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅವ್ರ ಬ್ಲಡ್ನಲ್ಲಿದೆ. ಆ್ಯಂಡ್ ಅವರು ಫ್ರೀಡಮ್ ಫೈಟರ್ ವಂಶದಿಂದ ಬಂದವರು. 22 ವರ್ಷದಿಂದ ಶುರು ಮಾಡಿದಾಗ ನಾವು ಒಂದೇ ಒಂದು ಶಾಪು ಮತ್ತು ಒಬ್ಬಳೇ ಸ್ಟಾಫ್, ನಮ್ಮ ಮನೆ ಕೆಲಸದವಳನ್ನ ಕರ್ಕೊಂಡು ಶುರು ಮಾಡಿದ್ದು. ಇದು ಉದ್ದೇಶ ಏನು ಅಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದು. ನಮ್ಮ ತಟ್ಟೆ ನೋಡಿದ್ರೇ ಗೊತ್ತಾಗತ್ತೆ ಎಷ್ಟು ಟೇಸ್ಟಿ ಫುಡ್ ಇಲ್ಲಿ ಸಪ್ಲೈ ಮಾಡ್ತಿದ್ದಾರೆ ಅಂತ. ಮತ್ತು ತುಂಬ ಹೈಜೀನ್ ಇದೆ, ಇಟ್ ಈಸ್ ವೆರಿ ಟೇಸ್ಟಿ, ತುಂಬ ಖುಷಿ ಆಗುತ್ತೆ. ಸೊ ನಾವು ಯೂಶ್ವಲಿ ಫ್ರೆಂಡ್ಸ್ ಇಲ್ಲಿ ಆಫನ್ ವಿಸಿಟ್ ಮಾಡ್ತೀವಿ. ಥ್ಯಾಂಕ್ ಯು. ಡೌನ್ ಟ್ರಾಡನ್ ಲೇಡೀಸ್ಗೆ ನಾವು ಒಬ್ಬೊಬ್ಬರೇ ಬರೋಕ್ಕೆ ಶುರು ಮಾಡಿದರು. ಸೊ ಅವ್ರಿಗೆ ಪಾಪ ಅವ್ರ ಎಜುಕೇಷನ್ ಇರಲ್ಲ, ಲಿಟ್ರಸಿ ಇರಲ್ಲ, ಅವ್ರಿಗೇನೂ ಇರಲ್ಲ, ಪಾಪ ಹಳ್ಳಿಯಿಂದ ಬಂದವರು. ಸೊ ಅವರಿಗೆ ಒಂದು ನೆಲೆ ಮಾಡಬೇಕು ಅಂತ ನಾವು ಶುರು ಮಾಡಿದ್ವಿ ಇದನ್ನು. ಇಲ್ಲಿಗೆ ನಾನೊಂದು 15-20 ಇಯರ್ಸಿಂದ ರೆಗ್ಯುಲರಾಗಿ ಬರ್ತಾ ಇದ್ದೀನಿ. ಸೊ ಇಲ್ಲಿಗೆ ಏನಕ್ಕೆ ನಾವು ಬರ್ತೀವಿ ಅಂದರೆ, ಲೈಕ್ ಮನೆ ಊಟ ಅಂತ ಎಲ್ಲರೂ ಹೇಳ್ತಾರೆ. ಲೈಕ್ ಆಯಿಲ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ನಾವು ಮನೆಯಲ್ಲಿ ಎಷ್ಟು ಶುದ್ಧವಾಗಿ ಪ್ರಿಪೇರ್ ಮಾಡ್ತೀವಿ ಅಷ್ಟೇ ಕ್ಲೀನ್ ಪ್ರೋಸೆಸ್ಸಲ್ಲಿ ಫುಡ್ನ ಪ್ರಿಪೇರ್ ಮಾಡ್ತಾರೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ 20 ವರ್ಷದಿಂದ ನಾವು ತಿಂತಾ ಇದ್ದೀವಿ ಅಂದರೆ ಇವತ್ತಿಗೂ ನಮಗೆ ಈ ಫುಡ್ಡು ಬೋರ್ ಆಗಿಲ್ಲ. ಸೊ ವರ್ತ್ ಕಮಿಂಗ್ ಇಯರ್. ನಾನು ಹೋಮ್ ಸೈನ್ಸ್ ಗ್ರ್ಯಾಜುಯೇಟ್ ಇರೋದ್ರಿಂದ ಕಮರ್ಷಿಯಲಾಗಿ ಫುಡ್ ಹೆಂಗೆ ತಯಾರು ಮಾಡಬೇಕು ಅಂತ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಶುರು ಮಾಡಿ ಈ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ಹೇಳ್ಕೊಟ್ಕೊತಾ ಹೋದೆ. ಫಸ್ಟು ಈಸಿಯಾಗಿರೋದು ಒಂದು ಚಪಾತಿ ಹೇಳ್ಕೊಟ್ಟೆ, ಒಂದು ಸಾರು, ಸಾಂಬಾರು, ಒಂದೊಂದೇ ಸಾಮಾನು ಹೇಳ್ಕೊಡ್ತಾ ಹೋಗಿ ಅವರು ಇವಾಗ ಸುಮಾರು ನನಗೆ ಒಂದು 100-200 ಜನ ನನ್ನ ಕೈಲಿ ಟ್ರೈನಿಂಗ್ ತೊಗೊಂಡು ಆಮೇಲೆ ತಮ್ಮ ಬದುಕಂತ ತಾವು ನಡೆಸ್ಕೊಂಡು ಬೇರೆ ಅಂಗಡಿನೂ ಮಾಡಿಕೊಂಡು ಹೋಗಿದ್ದಾರೆ. ಎಲ್ಲ ಥರದ ಲೈಸೆನ್ಸು ತೊಗೊಂಡು GSTನೂ ಕಟ್ತೀವಿ. ಆಮೇಲೆ ಲೇಡೀಸಿಗೆ ಪಾಪ ಮುಂದೆ ಇವಾಗ ಶಕ್ತಿ ಇರೋವರೆಗೂ ದುಡಿತಾರೆ, ಮುಂದೆ ಅವ್ರಿಗೆ ಹೇಗೆ ಅಂತ ನಾವು ಯೋಚನೆ ಮಾಡಿ ಇವಾಗ PF ESI ಎಲ್ಲ ಶುರು ಮಾಡಿದ್ವಿ. ಅಲ್ಲಿ ನಾವು ಏನೂ ಪ್ರಾಫಿಟ್ ತೊಗೊಳ್ಳಲ್ಲ. ಸೊ ಇದು ಜಸ್ಟ್ ನಡ್ಕೊಂಡು ಹೋಗ್ತಾ ಇದೆ. ಆ್ಯಂಡ್ ಜನರ ಬೇಡಿಕೆ ಇದೆ ಇದಕ್ಕೆ. ಯಾಕಂದರೆ ಇದು ಹೋಮ್ ಮೇಡ್ ಫುಡ್. ಆ ಸ್ವಚ್ಛತೆ ಮನೇಲಿ ನಾವು ಹೇಗೆ ಯಾವ ಸ್ವಚ್ಛತೆನಲ್ಲಿ ಮಾಡ್ತೀವಿ ಆ ಥರ ಮಾಡ್ಕೊಂಡು ಶುರು ಮಾಡಿದ್ವಿ. ಸೊ ನಮ್ಮದು ಬೆಳಗಿನ ಊಟ, ಸಾಯಂಕಾಲದ ಊಟ ಎರಡು. ನಮ್ಮ ಮನೇಲಿ ಇವಾಗ ಸುಮಾರು 700-800 ಚಪಾತಿ ಮಾಡ್ತಾರೆ, ಒಂದು 500-600 ರೊಟ್ಟಿ ಮಾಡ್ತಾರೆ. ನಾವು ಮೇನ್ಲಿ ಕಾನ್ಸಂಟ್ರೇಷನ್ ನಮ್ಮದು ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ. ಸೊ ಇದು ನಮ್ಮದು ಧಾರವಾಡ ಕಡೆಯಿಂದ ಬಂದದ್ದು. ಆಮೇಲೆ ಅದಕ್ಕೆ ಇಲ್ಲಿಯವರಿಗೆ ನಾರ್ತ್ ಇಂಡಿಯನ್ಸು ಎಲ್ಲ ಬರ್ತಾರೆ ಅಂತ ಪರೋಟ ಸ್ಟಾರ್ಟ್ ಮಾಡಿದ್ವಿ. ಪರೋಟ, ಚಪಾತಿ, ಆಮೇಲೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿನೂ ಮಾಡ್ತೀವಿ. ಅವನ್ನೂ ಎಲ್ಲ ಮಾಡಿ ಬೇರೆ ಥರದ ಪಲ್ಯಗಳನ್ನು ಹೇಳ್ಕೊಟ್ಟೆ ಅವ್ರಿಗೆ. ಆಮೇಲೆ ನಮ್ಮ ಕಡೆ ಉಂಡೆಗಳು ಸ್ಪೆಷಲ್. ಸೊ ಬೇಸನ್ ಲಾಡು,
ಗೋಧಿ ಲಾಡು ಈ ಥರ ಎಲ್ಲ ನಮ್ಮ ಕಡೆ ಸ್ಪೆಷಲ್ ಐಟಮ್ಸು. ಮತ್ತು ಬಿಸಿಬೇಳೆ ಭಾತು ಕಲ್ತ್ಕೊಂಡ್ರು, ಬಿಸಿಬೇಳೆ ಭಾತ್ ಕಲ್ತ್ಕೊಂಡ್ರು. ಆ್ಯಂಡ್ ನಮ್ಮ ಪುಳಿಯೋಗರೆ ತುಂಬ ಇಷ್ಟಪಡ್ತಾರೆ ಜನ, ಪುಳಿಯೋಗರೆ ಇಷ್ಟಪಡ್ತಾರೆ. ಹೋಳಿಗೆ, ನಮ್ಮ ಬೇಳೆ ಹೋಳಿಗೆನೂ ತುಂಬ ಇಷ್ಟಪಡ್ತಾರೆ. 20 ವರ್ಷದಿಂದ ಅದೇ ಕ್ವಾಲಿಟಿ, ಅದೇ ಗುಣಮಟ್ಟ, ಸೇರ್ಪಡೆ, ವಿಚಿತ್ರ ಕಲೆಗಳು ಯೂಸ್ ಮಾಡೋದು, ಆರ್ಟಿಫಿಷಿಯಲ್ ಇದು, ಆಮೇಲೆ ಸೋಡಾ ಅದು ಇದು, ಅಬ್ಸಲ್ಯೂಟ್ಲಿ ನಥಿಂಗ್. ಏನು ಮನೆ ಊಟ ಥರನೇ ಇರ್ತದೆ. 20 ವರ್ಷ ನಾವು ಆರೋಗ್ಯಕ್ಕೆ ಯಾವುದೇ ಥರದ ಕೆಟ್ಟ ಪರಿಣಾಮ ಬೀರೋದಂಗೆ ಒಂದೇ ಥರ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಸುಮಾರು ಜನ ಹೆಣ್ಮಕ್ಳಿಗೆ ಇಲ್ಲೇ ಮೇಲ್ಗಡೆ ಕೆಲಸ ಕೊಡ್ತಿದ್ದಾರೆ, 15-20 ಜನಗಳಿಗೆ. ಆಮೇಲೆ ಅವರು ಶ್ರೀಮತಿಯವರು ಅವಾರ್ಡ್ ಕೂಡ ತೊಗೊಂಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಅತ್ಯಂತ ಒಳ್ಳೆಯ ನಿಜವಾದ ಅರ್ಥದಲ್ಲಿ ಸೇವೆ. ದುಡ್ಡು ಕೊಟ್ಟರು ಸಹ ನಾವು ನಿಜವಾದ ಇಲ್ಲಿ ಬಂದು ಪಡಿತಿರೋದು ಊಟ ಅಲ್ಲ, ಸೇವೆ ಅಂತಲೇ ಹೇಳ್ಬೋದು. ಈ ಅಂಗಡಿ ಪ್ರಾರಂಭ ಮಾಡಿದ್ದು ಲಾಭಾಂಶ ಏನೂ ಬೇಡ, ತಾನೇ ಬಂದಷ್ಟು ಬರಲಿ. ಅವ್ರ ಗ್ರಾಹಕರ ಆರೋಗ್ಯ ಲೆಕ್ಕದಲ್ಲಿ ಇಟ್ಟುಕೊಂಡು ನಾವು ಮಿಲೆಟ್ಸು ಯಾವುದೇ ಒಂದು ಹೇಗೆ ನಾವು ಈ ಮಹಿಳೆಯರಿಗೆ ಒಂದು ಇದನ್ನು ಕೊಡಬೇಕು, ಆಶ್ರಯ ಕೊಡಬೇಕು ಅನ್ನೋದ್ರ ಜೊತೆಗೆ ಗ್ರಾಹಕರಿಗೂ ಒಂದು ಇದೊಂದು ಪೂರ್ತಿಯಾಗಿ ಒಂದು ಪೌಷ್ಟಿಕ ಆಹಾರ. ಮನೆಯಲ್ಲಿ ಈಗ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅವರಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸಮಯ ಇರೋದಿಲ್ಲ. ಸೊ ಅಂಥವ್ರಿಗೆ ಸಹಾಯ ಆಗಬೇಕು. ಹೊರಗಡೆಯಿಂದ ಇಲ್ಲಿ ಏನಿದೆ ಕೆಲಸ ಹುಡುಕೊಂಡು ಬರ್ತಾರೆ IT ವರ್ಕರ್ಸು, ಅಂಥವ್ರನ್ನೂ ನಾವು ಗಮನದಲ್ಲಿ ಇಟ್ಕೊಂಡು ಒಳ್ಳೆಯ ಆಹಾರ. ಇಲ್ಲಿಯವ್ರು ನಿಜವಾಗೂ ಹೇಳಬೇಕಂದ್ರೆ ಇವರು ಜೋಳ ನೋಡಿರಲಿಲ್ಲ, ರೊಟ್ಟಿ ಮಾಡಿರಲಿಲ್ಲ, ಅಂಥವ್ರನ್ನ ತೊಗೊಂಡು ನಮ್ಮ ಮನೆಯವರಿಲ್ಲ. ಮಾಡಬಹುದು, ಚಪಾತಿನೂ ಮಾಡೋದು ಅವ್ರಿಗೆ ಅಭ್ಯಾಸ ಇಲ್ಲ. ಜೋಳದ ರೊಟ್ಟಿ ಮಾಡೋದು ಅದೊಂದು ಸ್ಕಿಲ್ಲು, ಅದೇನಿದೆ ಕೌಶಲ್ಯತೆ, ಅದು ಎಲ್ಲರಿಗೂ ಬರೋದಿಲ್ಲ. ಅದನ್ನೇನಿದೆ ಕೌಶಲ್ಯತೆಯನ್ನು ಹೇಳ್ಕೊಂಡು ಇವತ್ತಿನ ದಿವಸ ಯಾರು ನೋಡಿರಲಿಲ್ಲ ಅವರೇನಿದೆ ಇಷ್ಟು ಅವ್ರಿಗಿಂತ ನಮ್ಮ ಬಿಜಾಪುರ ಧಾರವಾಡದ ಕಡೆ ಏನು ರೊಟ್ಟಿ ಮಾಡ್ತಾರೆ ಅವರು ಅಷ್ಟೇ ಮತ್ತು ಅವ್ರಿಗಿಂತ ಚೆನ್ನಾಗಿ ಮಾಡಿ ತೋರಿಸ್ತಾ ಇದ್ದಾರೆ. ಇದು ನನಗೆ ಭಾಳ ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ನಮ್ಮ ಉದ್ದೇಶ ಕಣ್ಣು ಮುಂದಿರೋದೇನಿದೆ ಗ್ರಾಹಕರು ಮತ್ತು ಈ ಶೋಷಿತ ಮಹಿಳೆಯರು ಎರಡೇ ಮುಖ್ಯ ಇಟ್ಕೊಂಡು ಅದನ್ನು ಮಾಡಿ ಒಂದು ಸಮಾಜ ಸೇವೆ, ಇದನ್ನು ಸಮಾಜ ಸೇವೆ ಅಂತಲೇ ಇಟ್ಕೊಂಡು ನಾವು ಮಾಡ್ಕೊಂಡಿದ್ದೀವಿ. ಉದ್ದಿಮೆಗಿಂತ ಸಮಾಜ ಸೇವೆ, ಉದ್ದಿಮೆ ಆಧಾರಿತ ಸಮಾಜ ಸೇವೆ ಮಾಡ್ಕೊಂಡು ನಾವು ಅದರಿಂದನೇ ನಮಗೆ ರೆಕಗ್ನಿಷನ್ ಬರ್ತಾರೆ, ಎಲ್ಲೆಲ್ಲಿಂದ ಹುಡುಕೊಂಡು ಬರ್ತಾರೆ. ಬಲ್ಕಾಗಿ ಕೊಡ್ರಿ ನಮಗೆ ಸಾಕಷ್ಟು ಮಾರ್ತೀವಿ ಅಂತಲೂ ಸಾಕಷ್ಟು ಜನ ಬಂದರು. ಅದನ್ನು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾವೊಂದು ಅದರ ಗುಣಮಟ್ಟ ನಾವು ಆ ಥರ ಕೊಟ್ಕೋತ ಹೋದರೆ ಹೋಗಿಬಿಡ್ತದೆ. ನಾವು ಇಲ್ಲೇ ಮಾಡ್ತೀವಿ, ಇಲ್ಲಿ ಆದಷ್ಟು ಮಾಡ್ತೀವಿ. ಏನಿದೆ ನಮ್ಮ ಮಹಿಳೆಯರು ಪೂರ್ತಿಯಾಗಿ ಇದರಲ್ಲಿ ತೊಡಗಿಸ್ಕೊಂಡು ಯಾವಾಗ ಬೇಕಾದವು ಎಷ್ಟು ಬೇಕಾದವು ಮಾಡಿಕೊಡ್ತಾ ಇದ್ದಾರೆ. ಇದೊಂದು ಸೇವೆ ಅಂಥೇಳಿ ದೇವರು ನಮ್ಮನ್ನು ಇದನ್ನು ಮಾಡಲಿಕ್ಕೆ ಕಳಿಸಿದಾನೆ ಅಂತ ತಿಳ್ಕೊಂಡು ನಾವು ಇದನ್ನು ಒಂದು ಸೇವೆ ಅಂತ ಮಾಡ್ಕೊಂಡು ಹೋಗ್ತದೆ. 25 ವರ್ಷದಿಂದ ನಮ್ಮ ಸಾಕಷ್ಟು ಜನ ಗುರುತಿಸ್ತಾರೆ, ರೊಟ್ಟಿ ಅಂಗಡಿಯವರು ಅಂತ ಅನ್ಕೋತಾರೆ. ಅದೇ ನಮಗೆ ಪುಣ್ಯ ಅಂತ ನಾವು ತಿಳ್ಕೊಂಡು ಇದನ್ನು ನಾನು ಮಾಡ್ತಾಯಿದ್ದೇವೆ, ನಾವು ಇಬ್ಬರು ಸೇರಿ ಅಂತ ನಾನು ಹೇಳಿ ಬಯಸ್ತೇನೆ ಅಷ್ಟೇ. ನಾನು ಈ ಒಂದು ಜೋಳದ ರೊಟ್ಟಿ ಮನೆಗೆ ಬಂದು ಇಲ್ಲ ನನಗೊಂಥರ ಹೋಟ್ಲಲ್ಲಿ ತಿಂತಾಯಿದ್ದೀನಿ ಅನ್ನೋ ಫೀಲೇ ಬರ್ತಾ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವುದೋ ಒಂದು ಮನೇಲಿ ಕೂತ್ಕೊಂಡು ತಿಂತಾಯಿದ್ದೀನಿ ಅನ್ನೋ ಫೀಲು. ಸೊ ನಾನಿಲ್ಲಿ ಅಕ್ಕಿ ರೊಟ್ಟಿ ಆಮೇಲೆ ಒಂದು ಜೋಳದ ರೊಟ್ಟಿ ಎರಡೂ ಆರ್ಡ್ರ್ ಮಾಡಿದೆ. ಇದಕ್ಕೆ ಒಂದು ಎಣ್ಗಾಯಿ ಕೊಡ್ತಾರೆ, ವೆಜಿಟೇಬಲ್ ಎಲ್ಲ ಹಾಕಿರುವಂತಹ ಒಂದು ಸೈಡ್ಸ್ ಇದೆ, ಕಾಳು ಪಲ್ಯ ಇದೆ, ಎಲ್ಲ ಸೇರಿಸಿ ಒಂದು ಪ್ಲೇಟ್ ಅಕ್ಕಿ ರೊಟ್ಟಿ, ಒಂದು ಪ್ಲೇಟ್ ಜೋಳದ ರೊಟ್ಟಿ ಆರ್ಡ್ರ್ ಮಾಡಿದೆ. ಹೆಲ್ದಿ ಕೂಡ ಹೌದು. ಎಸ್, ಫಸ್ಟು ಅಕ್ಕಿ ರೊಟ್ಟಿ ನೋಡಿ ತುಂಬಾ ದಪ್ಪವಾಗಿದೆ. ಆಮೇಲೆ ಅಕ್ಕಿ ರೊಟ್ಟಿಲಿ ನೀಟಾಗಿ ನಿಮಗೆ ಕಾಣಿಸುತ್ತೆ ಈರುಳ್ಳಿ, ಕ್ಯಾರೆಟು ಎಲ್ಲ ಹಾಕ್ಕೊಟ್ಟಿದ್ದಾರೆ, ಏನು ಪ್ಲೈನ್ ಆಗಿನೂ ಇಲ್ಲ ಇದು. ಸೊ ಇವಾಗ ಇದನ್ನು ಫಸ್ಟ್ ಎಣ್ಗಾಯಿ ಜೊತೆಗೆ ನೋಡೋಣ. ಎಣ್ಗಾಯಿ ಜೊತೆ ತಿನ್ನೋದೇ ಒಂದು ಮಜಾ. ಸಖತ್ ಟೇಸ್ಟ್ ಇದೆ ಇದು. ನಿಮಗೆ ಎಣ್ಗಾಯಿ ಅಂದರೆ ತುಂಬ ಕಡೆ ಏನಾಗುತ್ತೆ ಗೊತ್ತಾ, ಅದರಲ್ಲಿರುವಂತಹ ಆಯಿಲ್ ಎದ್ದು ಕಾಣಿಸುತ್ತೆ. ಬಟ್ ಇಲ್ಲಿ ನಿಮಗೆ ಯಾವುದೇ ರೀತಿ ಆಯಿಲ್ ಇಲ್ಲ, ತುಂಬಾ ಹೋಮ್ ಮೇಡ್ ಥರ ಇದೆ. ಎಣ್ಗಾಯಿನೂ ಅಷ್ಟೇ ಬೊಂಬಾಟಾಗಿದೆ. ಟೇಸ್ಟ್ ವೈಸು ಅಕ್ಕಿ ರೊಟ್ಟಿ ಮತ್ತು ಎಣ್ಗಾಯಿ ಸೂಪರ್ ಅಂತ ಹೇಳಬೇಕು. ಇನ್ನೊಂದು ಜೋಳದ ರೊಟ್ಟಿ. ಇತ್ತೀಚೆಗೆ ತುಂಬ ಕಡೆ ಜೋಳದ ರೊಟ್ಟಿ ತಿಂದಿದ್ದೀನಿ, ತುಂಬ ತೆಳುವಾಗಿರುತ್ತೆ. ಬಟ್ ಇಲ್ಲಿ ಹಾಗಿಲ್ಲ, ಅದೂ ಸ್ವಲ್ಪ ದಪ್ಪವಾಗಿದೆ. ಸೊ ಬಿಸಿಯಾದ ಜೋಳದ ರೊಟ್ಟಿ. ಇದನ್ನು ಎಣ್ಗಾಯಿ ಜೊತೆ ಬೇಡ, ನಾವಿದನ್ನು ವೆಜಿಟೇಬಲ್ ಎಲ್ಲ ಹಾಕಿರೋ ಸಾಂಬಾರಿದೆ ಅದ್ರ ಜೊತೆ ನೋಡೋಣ. ಸಾಂಬಾರು ಟೇಸ್ಟ್ ನೋಡ್ದಂಗೂ ಆಗುತ್ತೆ.
ಸೂಪರ್ ಟೇಸ್ಟ್. ಆ್ಯಕ್ಚುಲಿ ಉತ್ತರ ಕರ್ನಾಟಕ ಸ್ಟೈಲ್ ಅಂದ್ಕೊಳ್ಳಿ ತುಂಬ ಖಾರ ಇರುತ್ತೆ ಅಂತ ಹೇಳ್ತಾರೆ, ಬಟ್ ಅಂಥದ್ದೇನಿಲ್ಲ, ಪರ್ಫೆಕ್ಟ್ ಸ್ಪೈಸಿ ಇದೆ. ಈ ಸಾಂಬಾರು ಕೂಡ ಅಷ್ಟೇ, ಎಣ್ಗಾಯಿ ಮತ್ತು ಇದನ್ನು ಕಾಂಬಿನೇಷನ್ ಸೂಪರ್. ಇದ್ರ ಜೊತೆಗೆ ಕಾಳು ಪಲ್ಯ, ಇದರಷ್ಟು ಹೆಲ್ದಿ ಯಾವುದೂ ಇಲ್ಲ. ಕಾಳು ಪಲ್ಯ ಇದಕ್ಕೆ ಏನೂ ಬೇಡ, ಆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಏನೂ ಬೇಡ, ಹಂಗೆ ತಿನ್ನೋಣ ಅನಿಸುತ್ತೆ. ಸರಿಯಾಗಿ ಬೆಂದುಬಿಟ್ಟು ನೀಟಾಗಿ ಮಾಡಿದ್ದಾರೆ. ಸೊ ಟೋಟಲಿ ನನಗೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಹಾಗೂ ಇದಕ್ಕೆ ಕೊಟ್ಟಿರುವಂತಹ 3 ಸೈಡ್ಸ್ ಬಾಂಬಾಟ್ ಆಗಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟೇ ಅಲ್ಲದೆ ಲೈಟಾಗಿ ಒಂಚೂರು ಅನ್ನ ಸಾಂಬಾರು ಆರ್ಡ್ರ್ ಮಾಡಿದೆ. ಸೊ ಅನ್ನಕ್ಕೆ ಮಿಕ್ಸ್ಡ್ ವೆಜ್ ಸಾಂಬಾರು ಕೊಟ್ಟಿದ್ದಾರೆ, ಒಂದು ಒಳ್ಳೆ ಮಸಾಲೆ ವಡೆ ಕೊಟ್ಟಿದ್ದಾರೆ. ರೈಸು ಹೊಸ ಸಾಂಬಾರು, ಈ ಟೇಸ್ಟನ್ನು ಸಖತ್ತಾಗಿದೆ. ನಿಮಗೆ ಮಿಕ್ಸ್ ವೆಜ್ ಇರೋದ್ರಿಂದ ಇದರಲ್ಲಿ ಟೊಮೊಟೊ, ಈರುಳ್ಳಿ ಎಲ್ಲ ಥರ ತರಕಾರಿ ಹಾಕಿ ಕೊಡ್ತಾರೆ ಆಗಿದೆ. ಆಮೇಲೆ ಇದ್ರ ಜೊತೆಗೆ ಒಂದು ವಡೆ. ಸೊ ವಡೆನೂ ಅಷ್ಟೇ ಮನೆ ಗರಿಗರಿಯಾದ ವಡೆ. ಟೇಸ್ಟ್ ವೈಸು ಇದೂ ಅಷ್ಟೇ ಸೂಪರ್ ಆಗಿದೆ. ನಿಮಗೆ ಬಂದರೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ತಿಂದ್ಕೊಂಡು ಅನ್ನ ಸಾಂಬಾರು ಒಂದು ಹಾಫ್ ರೈಸ್ ತೊಗೊಂಬಿಟ್ರೆ ಯಥೇಷ್ಟ ಸಾಕಾಗುತ್ತೆ. ಇದು ಬಿಟ್ಟು ನಿಮಗಿನ್ನು ಬಿಸಿಬೇಳೆಭಾತು, ಮೊಸರನ್ನ, ಪುಳಿಯೋಗರೆ ಇದೆಲ್ಲ ಇರುತ್ತೆ, ಬಟ್ ಅಷ್ಟೆಲ್ಲ ಟೇಸ್ಟ್ ಮಾಡೋಂಗಿಲ್ಲ, ಆಗೋದು ಇಲ್ಲ. ಇದಿಷ್ಟಂತೂ ಬೊಂಬಾಟಾಗಿದೆ. ನಮ್ಮದು ಮಹಿಳಾ ಸ್ವಾವಲಂಬನ ಗೃಹೋದ್ಯೋಗ ಕೇಂದ್ರ ಅಂತ ನಮ್ಮದು ಮಳಿಗೆ ಹೆಸರು. ಸೊ ಇಲ್ಲಿ ಎಲ್ಲ ಇರೋರು ಮಹಿಳೆಯರು ಬರೋರು, ಇದು ಶೋಕಿ ಕೆಲಸ ಅಲ್ಲ. ಸೊ ಇವರು ಕೆಲಸ ಕಷ್ಟಪಟ್ಟು ದುಡಿಯೋ ಜನ ಇವರು. ಆ್ಯಂಡ್ ಅವ್ರಿಗೆ 2 ವೀಲರ್ ಕಲಿಸಿ, ಅವ್ರಿಗೆ ಲೇಡಿ ಕೋಚಿಂಗ್ ಕಲಿಸಿ 2 ವೀಲರ್ ಕಲಿಸಿ ಅವ್ರು ಇವಾಗ ತಮ್ಮ ಮಕ್ಕಳನ್ನ 2 ವೀಲರ್ ಮೇಲೆ ಹೋಗಿ ಮಕ್ಕಳನ್ನ ಟ್ಯೂಷನ್ಗೆ, ಸ್ಕೂಲ್ಗೆ. ಸೊ ಇದನ್ನೆಲ್ಲ ನೋಡಿಬಿಟ್ಟು ಜನ ನಮ್ಮನ್ನು ರೆಕಗ್ನೈಸ್ ಮಾಡಿ ನನಗೆ ನಿರ್ಮಲಾ ಸೀತಾರಾಮ್ ಅವ್ರ ಕಡೆಯಿಂದ 2018ನಲ್ಲಿ ನನಗೆ ಆನರ್ ಮಾಡಿದರು. ಆ್ಯಂಡ್ ಸುಮಾರು ಕಡೆಗೆ ನನಗೆ ಬಿಕಾಸ್ ವಿ ಆರ್ ಅಪ್ಲಿಫ್ಟಿಂಗ್ ದ ವಿಮೆನ್, ಅವ್ರ ಡೌನ್ ಟ್ರಾಡನ್ ವಿಮೆನ್ ಅಂತ ನಂಗೆ ಸುಮಾರು ಕಡೆ ರಿಕಗ್ನಿಷನ್ ಬಂದು ಸುಮಾರು ಕಡೆ ಆನರ್ ಮಾಡಿದ್ದಾರೆ. ಕೋವಿಡ್ ಟೈಮ್ನಲ್ಲಿ ಸುಮಾರು ಯಾರೂ ಇರಲಿಲ್ಲ, ಎಲ್ಲ ಸ್ಟಾಫು ನಾವು ಮನೆಗೆ ಕಳಿಸ್ಬಿಟ್ಟಿದ್ವಿ. ಕೋವಿಡ್ ಟೈಮ್ನಲ್ಲಿ ಒಂದಷ್ಟು ಹತ್ತಿರ ಇದ್ದರು. ಸೊ ಅವ್ರನ್ನೊಂದು ಇಟ್ಕೊಂಡು ನಾನು ದಿನ 120 ಜನಕ್ಕೆ ಊಟ ಪೂರೈಸ್ತಿದ್ದೆ. ಸೊ ಅದರಿಂದ ನನಗೆ ಕೋವಿಡ್ ವಾರಿಯರ್ ಅಂತಲೂ ನಮಗೆ ಬಿರುದು ಬಂದಿದೆ. ಮಹಿಳೆಯರು ನನ್ನ ಕೈಲಿ ಆಗಲ್ಲ ಅಂತ ಅಥವಾ ಏನೋ ಕಷ್ಟದಲ್ಲಿ ಬಂದು ಅಳ್ತಾ ಕೂತ್ಕೊಳ್ಳೋದು ಅಲ್ಲ, ಧೈರ್ಯ ತೊಗೊಂಡು ಮುಂದೆ ನುಗ್ಗಬೇಕು, ಮುಂದೆ ಕೆಲಸ ಮಾಡಬೇಕು, ಏನಾದರೂ ಕೆಲಸ ಮಾಡಲಿ. ಬಟ್ ಅವ್ರ ಧೈರ್ಯ, ಸೆಲ್ಫ್ ಕಾನ್ಫಿಡೆನ್ಸ್ ಭಾಳ ಇಂಪಾರ್ಟೆಂಟು. ಎಷ್ಟೇ ಕಷ್ಟ ಬರಲಿ ಎದುರಿಸೋ ಶಕ್ತಿ ಇರುತ್ತೆ ಮಹಿಳೆಯರಿಗೆ. ಸೊ ಮಹಿಳೆಯರು ಅದನ್ನು ತಮ್ಮ ದೇವರು ಕೊಟ್ಟ ಶಕ್ತಿಯನ್ನು ಉಪಯೋಗಿಸ್ಕೋಬೇಕು. ಟೋಟಲಿ ಇದು ಒಂದು ಆಶ್ರಮಧಾಮ ಅಂದರೂ ತಪ್ಪಾಗಲಿಕ್ಕಿಲ್ಲ, ಅದೇ ರೀತಿ ಒಂದು ಒಳ್ಳೆ ಊಟದ ಅಡ್ಡ ಅಂದರೂ ತಪ್ಪಾಗಲಿಕ್ಕಿಲ್ಲ. ಸೊ ಈ ಒಂದು UK ಫುಡ್ಸ್ ಎಲ್ಲಿ ಬರುತ್ತೆ, ಇದರದ್ದು ಅಡ್ರೆಸ್ಸು, ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕತ್ರಿಗುಪ್ಪೆ ವಿವೇಕಾನಂದ ನಗರ 43A ಬಸ್ ಸ್ಟಾಪ್ ಹತ್ರನೇ ಇದೆ. ನಾನು ಕ್ಲಿಯರ್ ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಗೂಗಲ್ ಮ್ಯಾಪ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿಗೆ ಬರ್ತೀರಾ. ಅವರ ಮುದ್ದಾದ ಮಾತುಗಳನ್ನು ಕೇಳಿ ನಾನಂತೂ ಫಿದಾ ಹೋಗ್ಬಿಟ್ಟೆ. ನಿಜಕ್ಕೂ ಇಂಥವರು ನಮಗೂ ಮಾದರಿ ಆಗ್ತಾರೆ. ಸಾಕಷ್ಟು ಜನರಿಗೆ ಇವರು ಹೆಲ್ಪ್ ಕೂಡ ಮಾಡ್ತಾಯಿದ್ದಾರೆ. ಸೊ ಇದನ್ನು ಇಷ್ಟು ತಿಳ್ಕೊಂಡು ಊಟನೂ ಮಾಡಿಕೊಂಡು ನನ್ನ ಇವತ್ತು ವೀಡಿಯೋ ಮುಗಿಸಿದೆ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್.